बोलो भारत माता की प्रभु श्री रामचंद्र महाराज की पवन सुत वीर हनुमान की ಎಲ್ಲ ನನ್ನ ಹಿಂದೂ ಬಂಧುಗಳೇ, ಈ ಪ್ರತಿಭಟನೆ ಅಂಗವಾಗಿ ಮಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಬಜರಂಗ ದಳದ ಪ್ರಾಂತ ಸಹ ಸಂಯೋಜಕರಾದಂತಹ ಮುರಳೀಕೃಷ್ಣ ಅವರೇ, ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದಂತಹ ಪುನೀತ್ ರವರೇ, ಬಜರಂಗ ದಳದ ವಿಭಾಗ ಸಂಚಾಲಕರಾದ ಬಾಲಕೃಷ್ಣ ಅವರವರೇ, ಹಾಗೂ ಇಲ್ಲಿ ಆಗಮಿಸಿರುವ ಭಾರತೀಯ ಜನತಾ ಪಕ್ಷದ ಅನೇಕ ಮುಖಂಡರೇ, ಎಲ್ಲಾ ಸಜ್ಜನ ಬಂಧುಗಳೇ, ಕೆರಗೂಡು ಗ್ರಾಮಸ್ಥರೇ, ಎಲ್ಲ ನನ್ನ ಯುವಜನ ಮಿತ್ರರೇ, ನಾನು ಮೊದಲಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಮಂಡ್ಯ ಜಿಲ್ಲೆ ಜನ ಮದುವೆ ಮನೆಗೆ ಹೋದ್ರೆ ಜೋಬಲ್ ಮುಗಿಲ್ಲ ಅಂದ್ರೆ ಊಟನೇ ಮಾಡಕ್ಕಿಲ್ಲ. ಇನ್ನು ಪೊಲೀಸ್ನವ್ರು ಲಾಠಿ ಹಾಕಿ ನಾವು ಮರಿತಾರೇನ್ರಿ, ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ ನಾವು, ಬಡ್ಡಿ ಸಹಿತ ವಾಪಸ್ ಕೊಡ್ತೇವೆ. ಪೊಲೀಸ್ ಇಲಾಖೆ ದೌರ್ಜನ್ಯ ಹಿಂದೂ ಕಾರ್ಯಕರ್ತರ ಮುಂದೆ ನಡೆಯಲ್ಲ. ಎಸ್ ಪಿ ಸಾಹೇಬ್ರಿಗೆ ಹೇಳ್ತಿದ್ವಿ, ಸಾಯವರೆಗೂ ಮಳೆ ಕೆಡ್ಸ್ಕೊಂಡಿರೋದಿಲ್ಲ. ನೀವು ಇಲ್ಲಿ ಗುಲಾಮ್ಗಿರಿ ಮಾಡಂತದ್ದಲ್ಲ, ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತೀಯ. ಏನ್ ಮಾಡಿದ್ರು ಅಲ್ಲಿ? ನಮ್ಮ ಮೂಲ ಇತಿಹಾಸ ಪುರುಷ, ಕರ್ನಾಟಕ ರಾಜ್ಯದಲ್ಲಿ ಜನ್ಮ ಪಡೆದಂತ ಪವನ ಸುತ್ತ ಹನುಮಂತನ ಧ್ವಜವನ್ನು ಆರಿಸಲಿಕ್ಕೆ ಯಾರಪ್ಪನ ಪಡಬೇಕು? ಡಿಸಿ ಯಾವಾಗ ಪ್ರತಿಭಟನೆ ಆಯ್ತು, ಡಿಸಿ ಯಾವಾಗ ಬರ್ತಾ ನಿನಗೆ? ಡಿಸಿ ಬಂದು ಕೆಳಗೂಡಲ್ಲಿ ಶಾಂತಿ ಸಭೆ ಮಾಡ್ತೀಯಾ? ಯಾವಾಗ ಮಾಡ್ಬೇಕಾಗಿತ್ತು ನೀನು ಶಾಂತಿ ಸಭೆ? ಅಲ್ಲಿ ಹೇಳ್ತಾರೆ ಗ್ರಾಮ ಪಂಚಾಯತ್, ಆ ಶಾಂತಿ ಸಭೆಯಲ್ಲಿ ನಾನಿದ್ದೆ, ಗ್ರಾಮ ಪಂಚಾಯಿತಿ ಸ್ವತ್ತಿನಲ್ಲಿ ಯಾವುದೇ ಧ್ವಜ ಹಾರ್ಲಿಕ್ಕೆ ಬಿಡಲ್ಲ. ಇಡೀ ಕರ್ನಾಟಕಕ್ಕೆ ಒಂದು ನ್ಯಾಯ, ಕೆರಗುಡಿಗೂ ಒಂದು ನ್ಯಾಯನ? ಎಷ್ಟು ಪಾಕಿಸ್ತಾನದ ಧ್ವಜವನ್ನ ಆರಿಸಿದ ಉದಾಹರಣೆಗಳಿಲ್ಲ ಕರ್ನಾಟಕದಲ್ಲಿ? ಬಂದ್ರಪ್ಪ, ನಾನು ತೋರಿಸ್ತೀನಿ. ಇದೇ ಚಿಕ್ಕಮಂಡ್ಯ ಹತ್ರ ಏನು ಕಬ್ರಸ್ತಾನ್ ಐತೆ, ಉದ್ದಕ್ಕೂ ಸರ್ಕಾರಿ ರಸ್ತೆಯಲ್ಲಿ ಮಳಿಗೆ ಕಟ್ಟಿದ್ದಾರೆ. ತಾಕತ್ತೈತಾ ಡಿಸಿಗೆ ಕೇಳಕ್ಕೆ? ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾನ್ಯುಮೆಂಟ್ ಗೊತ್ತಿವ ಡಿಸಿಗೆ? ಮಾನ್ಯುಮೆಂಟ್ ಅದು. ಅಲ್ಲಿ ಏನ್ ಮಾಡ್ತಾವ್ರೆ? ಮದ್ರಸ ನಡೆಸ್ತಾರೆ, ದನದ ಮಾಂಸ ಬೇಯಿಸ್ತಾರೆ. ತಾಕತ್ತಿದ್ರೆ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಒಳಗಡೆ ಮುಲ್ಲಾ ಮೌಲ್ಯಗಳನ್ನ ಆಚೆ ಕಳಿಸ್ರಿ. ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಒಡೆ ತಾಕತ್ತೈತೆ ನಿನ್ಗೆ. ಡೈರಿನಲ್ಲಿ ಡೇಟ್ ಸಹಿತ ಬರೆದು ಮಡಗಿದೀವಿ. 28ನೇ ತಾರೀಕು, 29, 30 ಏನಾಗೈತೆ ಡೈರಿನಲ್ಲಿ ಡೇಟ್ ಸಹಿತ ಬರೆದು ಮಡಗಿದೀವಿ. ಏನು ಈ ಸರ್ಕಾರ ಐತೆ, ನಾನು ಆಡುತ್ತೆ ಆಟ ತೋರಿಸ್ತೀವಿ. ಬಂಧುಗಳೇ, ಇತಿಹಾಸನ ಕಾರ್ಯಕರ್ತರು ನೆನೆಸ್ಕೋಬೇಕು, ದತ್ತಪೀಠದ ಹೋರಾಟವನ್ನ ನೆನೆಸ್ಕೋಬೇಕು. ಸೋತ್ವೇಲ್ರಿ ನಾವು ದತ್ತಪೀಠದ ಹೋರಾಟದಲ್ಲಿ? ನಾವು ಅಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇವತ್ತು ಹೈಕೋರ್ಟ್ ಆದೇಶ ಆಗಿಲ್ವಾ? ಸರ್ಕಾರ ಇವತ್ತು ಅಲ್ಲಿ ಪೂಜಾರಿ ನೇಮಿಸಿಲ್ವಾ? ಪ್ರತಿ ವರ್ಷ ದತ್ತಪೀಠದ ದತ್ತಯಾತ್ರೆ, ದತ್ತ ಜಯಂತಿ ದಿನ ಬೃಹತ್ ಶೋಭಾಯಾತ್ರೆ ಮಾಡಿ ನಾವು ಅಲ್ಲಿ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿಯನ್ನ ನಡೆಸ್ತಾ ಇದೀವಿ. ಕೆರಗೂಡಲ್ಲಿ ಒಂದು ಧ್ವಜ ಹಾರ್ಸಕ್ ಭಯ ಏನ್ರಿ ನಮ್ಗೆ? ಪ್ರಾಣ ಹೋದ್ರು ಅವ್ರ ಲಾಠಿ ಹಾಕಲ್ಲರೇ, ನೀವು ಕುಂಡಾರಿಸ್ರಿ, ನಾವು ಧ್ವಜ ಅದೇ ಕಂಬಕ್ಕೆ ಅದೇ ಜಾಗದಲ್ಲಿ ಆಸೆ ತೀರ್ತೀವಿ. ಸಿದ್ದರಾಮಯ್ಯ ಅಲ್ಲ, ನಿನ್ ಪಪ್ಪು ಅವನಲ್ಲ, ರಾಹುಲ್ ಗಾಂಧಿ, ಅವನ್ನ ಕರ್ಕೊಂಡ. ನೀನು ಪಪ್ಪು ರಾಹುಲ್ ಗಾಂಧಿ ಬಂದ್ರು ಅದೇ ಸ್ಥಳದಲ್ಲಿ ನಾವು ಹನುಮಂತನ ಧ್ವಜ ಆರಿಸ್ತೀವಿ. ನೀನೇನು ತ್ರಿವರ್ಣ ಧ್ವಜ, ರಾಷ್ಟ್ರ ಧ್ವಜಕ್ಕೆ ನಮಗಿಂತಲೂ ಗೌರವ ಕೊಟ್ಟಿದ್ರಿ ನೀವು. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ 1997ರ ಇತಿಹಾಸ. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕತಾವಾದಿ ತಾಕತ್ತಿದ್ರೆ, ತಾಯಿ ಎದೆ ಹಾಲು ಕುಡಿದಿದ್ರೆ ಬಂದು ನೀವು ತ್ರಿವರ್ಣ ಧ್ವಜ ಆರಿಸಿ ಅಂತ ಕರೆ ಕೊಟ್ಟಲ್ಲ. ಇದೇ ವಿಶ್ವ ಹಿಂದೂ ಪರಿಷತ್ ಅಶೋಕ್ ಸಿಂಘಾಲ್ಜಿ ಇವತ್ತು ನಮ್ಮನ್ನ ಅಗಲಿದರೆ, ಅವರ ನೇತೃತ್ವದಲ್ಲಿ ಇವತ್ತು ಜೀವಂತ ಸಾಕ್ಷಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಚೆಲೋ ಕೊಟ್ಟು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ನಾವು ತ್ರಿವರ್ಣ ಧ್ವಜ ಆರಿಸಿದ್ದೇನೆ. ನಾವು ಮತ್ತಿದ್ದೀರೇನ್ರಿ? ನಾನು ಕೇಳ್ತೀನಿ, ಅವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲೇ ಇರಲಿಲ್ಲ. ನೀವು ಕಾಂಗ್ರೆಸ್ ಇವರು ತಿಳ್ಕೋಬೇಕು, ಸಿದ್ದರಾಮಯ್ಯ ಕಾಂಗ್ರೆಸ್ ಮುಳುಗ್ಸಕ್ಕೆ ಬಂದಿರೋದು. ಗೊತ್ತಿಯಾ? ಇವತ್ತು ಮಂಡ್ಯ ಜನ ಕೆಂಕಲ್ ಬರ್ತಿದ್ಯಾ ನೀನು? ಬಂಧುಗಳೇ, ಯಾವುದೇ ಕಾರಣಕ್ಕೂ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಕೆರಗೂಡಿನ ಧ್ವಜಸ್ತಂಭ ಅರ್ಜುನ ಧ್ವಜಸ್ತಂಭದ ಪಕ್ಕ, ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ನಾವು ರಾಷ್ಟ್ರ ಧ್ವಜವನ್ನು ಆರಿಸೋರಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಹನುಮಂತನ ಧ್ವಜವನ್ನ ಆ ಸ್ತಂಭದಲ್ಲಿ ಬಿಟ್ಟು ಬೇರೆ ಸ್ತಂಭದಲ್ಲಿ ಆರಿಸೋದಿಲ್ಲ. ಇದು ನಮ್ಮ ಶಪಥ. ಯಾವತ್ತು ನೀವು ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಅದನ್ನ ಇಳಿಸಿದ್ರಲ್ಲ, ಅವತ್ತೇ ಅದು ತೀರ್ಮಾನ ಆಗೋಯ್ತು.
ಇಡೀ ಹಿಂದೂ ಸಮಾಜ. ಮತ್ತೆ ಇವತ್ತಿನ ದಿನ ಕರ್ನಾಟಕದ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಂದೆ ಏನು ಅನುಮಾನ ಚಲಿಸಿ ಹೇಳಿದೀವಿ, ಅದನ್ನ ಕರ್ನಾಟಕದಾದ್ಯಂತ ಹೇಳಿದೀವಿ. ನಿನಗೆ ನಮ್ಮ ಹಿರಿಯರು ಹೇಳ್ತಾರೆ, ನಾಯಿ ಬಾಲ ಅಳ್ಳಾಡಿಸ್ಬೇಕು. ಲೋ MLA, ನಾಯಿ ಬಾಲ ಅಳ್ಳಾಡಿಸ್ಬೇಕು, ನಾಯಿ ಅಳ್ಳಾಡ್ಸಕ್ಕಾಗಲ್ಲ. ಇಡೀ ಲಕ್ಷಾಂತರ ಮಂದಿ ನಿನ್ಗೆ ಓಟ ಗೆಲ್ಸಿದ್ದಾರೆ, ಅವ್ರ ಪಾವನೆ ಜೊತೆ ಆಡ್ತೀಯಾ? ಏನ್ ಗುದ್ಲು ಯಾವ್ದೋ ಚಿಕ್ಕಮಂಡ್ಯದಲ್ಲಿರೋ ಮುಲ್ಲಗಳಲ್ಲಪ್ಪ ನೀನ್ ಗೆಲ್ಸಿರೋದು. ಇಡೀ ಹಿಂದೂ ಸಮಾಜದ ಓಟ ನೀನ್ ತಗೊಂಡಿದ್ಯಾ, ಅದಕ್ಕೆ ನೀನ್ ಬೆಲೆ ತರ್ತೀಯಾ? ಮುಂದೊಂದ್ ದಿನ ನೀನು ಕೆರಗುಡು ಕಾಲಿಡ್ತೀಯಾ? ಆ ತಾಕತ್ತೈತೆ ನಿನ್ಗೆ? ಉಸ್ತುವಾರಿ ಮಂತ್ರಿ ಚೆಲುವರಾಯ ಸ್ವಾಮಿಗೆ ಕರೆ ಕೊಡ್ತಾ ಇದ್ದೀನಿ, ನೀನು ಏಜೆಂಟ್ಗಳನ್ನ ಇಟ್ಕೊಂಡು ಇವತ್ತು ಅಧಿಕಾರ ಐತೆ ಅಂದ್ಬಿಟ್ಟು ಜಿಲ್ಲಾಡಳಿತದ ಜೊತೆ ಆಟ ಆಡುತ್ತದಲ್ಲ. ನಿನಗೆ ಅಷ್ಟು ಏನಾದ್ರೂ ಭಾವನೆ ಇದ್ದಿದ್ರೆ, ಹಿಂದೂಗಳ ಮೇಲೆ ನಿನಗೆ ಭಾವನೆ ಇದ್ದಿದ್ರೆ, ಶಾಂತಿ ಸಭೆ ನೀನು ಖುದ್ದು ಬಂದು ನೀನು ಈ ಜಿಲ್ಲೆ ಮಣ್ಣಿನ ಮಗ ಅಂತ ಹೇಳ್ತಿದ್ದಲ್ಲ, ಖುದ್ದು ಬಂದು ನೀನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.